ಬೆಳಿಗ್ಗೆ ಬೆಳಿಗ್ಗೆ ನೀರು ದೋಸೆ ರೆಡಿ ಆಗ್ತಾ ಉಂಟು. ಇದು ಕಾವಲಿ ಸಹ ಊರಿಂದ ತಗೊಂಡದ? ಊರಿಂದ. ಇವತ್ತು ಸಹ ಒಳ್ಳೆ ಮಳೆ, ಒಳ್ಳೆ ಮೋಡ ಹಾಕಿದೆ. ಇವರ ತವದಲ್ಲಿ ಸಹ ಹೇಳ್ತಿರ್ಲಿಲ್ಲ, ತೆಂಗಿನ ಎಣ್ಣೆ ಹಾಕುವಾಗ ದೋಸೆ ಹೇಳ್ತಿರ್ಲಿಲ್ಲ. ಸೊ ಈಗ ಎಳ್ಳು ಎಣ್ಣೆ ಹಾಕುದು. ಎಳ್ಳು ಎಣ್ಣೆ ಹಾಕಿದ್ರೆ ಒಳ್ಳೆ ಹೇಳ್ತದೆ. ಸೊ ಅವರು ಸಹ ಎಳ್ಳು ಎಣ್ಣೆ ಹಾಗೂ ನೀರುಳ್ಳಿ ಯೂಸ್ ಮಾಡುದು. 8:45 ಆಗ್ತಾ ಬಂತು. ಇದು ಸಹ ಮಳೆ ನಿಲ್ಲಿಲ್ಲ, ಒಳ್ಳೆ ದೊಡ್ಡ ಮೋಡ ಹಾಕಿದೆ. ಇವತ್ತು ಸಹ ರೆಡ್ ಅಲರ್ಟ್ ಏನ. ತಣ್ಣಗೆ ಮಾಡಿ ಹಾಕುದು. ಇವರಿರುವುದು ಏರಿಯಾ ರಹೀಜಾ ವಿಹಾರ್ ಅಂತೇಳಿ ಒಂದು ಏರಿಯಾ ಆಯ್ತು. ಅದು ಫುಲ್ ಬಿಲ್ಡಿಂಗ್ಸ್ ಇರುವ ಏರಿಯಾ. ಮತ್ತೆ ಎಂತ ಏರಿಯಾ ಅಂತ ಅದು? ರಹೀಜಾ ವಿಹಾರ್, ಚಾಂದಿವಿಲಿಯಲ್ಲಿರುವ ರಹೀಜಾ ವಿಹಾರ್ ಒಂದು ಒಳ್ಳೆ ಕಮ್ಯುನಿಟಿ ಇದು. ಸೊ ಇಡೀ ಕಮ್ಯುನಿಟಿಗೆ ನೀರ್ದು ಟ್ಯಾಂಕ್ ಇಲ್ಲಿ ಇರೋದು. ನೋಡಿ ಎಷ್ಟು ಉಂಟು ನೋಡಿ, ಎಲ್ಲ ಟ್ಯಾಂಕ್ಸ್ ಇಲ್ಲಿ ಉಂಟು. ನೀರ್ದು ಟ್ಯಾಂಕ್ಸ್ ಇದೆಲ್ಲ ಇಡೀ ಕಮ್ಯುನಿಟಿಗೆ ಇಲ್ಲಿ ನೀರ್ದು ಟ್ಯಾಂಕ್ ಇರೋದು. ಇಲ್ಲಿಂದಲೇ ನೀರು ಹೋಗುದು. ಸೊ ಅದರಿಂದಾಗಿ ಇಷ್ಟು ಓಪನ್ ಸ್ಪೇಸ್ ಸಿಕ್ಕಿದೆ. ಇಲ್ಲದೆ ಇಲ್ಲಿ ಸಹ ಒಂದು ಬಿಲ್ಡಿಂಗ್ ಕಟ್ತಿದ್ರು. ನಾನು ಹಾಗೂ ಅಂಕಲ್ ಹೊರಟಿದ್ದೇವೆ ಮಾರ್ಕೆಟಿಗೆ. 2 ವೀಲರಲ್ಲಿ ಹೋಗುದು. ಕಡೆ ಎಲ್ಲ ಕಡೆ ಮರ ಬಿದ್ದಿದೆ. ಕಾರಲ್ಲೆಲ್ಲ ಹೋದ್ರೆ ಕಷ್ಟ, ತುಂಬ ಹೊತ್ತಾಗ್ತದೆ. ಮತ್ತೆ 100 ರೂಪಾಯಿದು ಬಾಜಿಗೆ ತರ್ಲಿಕ್ಕೆ ಹೋಗಿ 2 ತಾಸು ಟ್ರಾಫಿಕಲ್ಲಿ ಆಗ್ತದೆ. ಯಾಕಂದರೆ ಎಲ್ಲ ಕಡೆ ಮರ ಬಿದ್ದಿದೆ ಇಲ್ಲಿ. ಸೊ ಅದರಿಂದಾಗಿ ರೇನ್ಕೋಟ್ ಹಾಕಿ ಹೊರಟಿದ್ದೇವೆ. ಅವತ್ತು ಸಹ ಡ್ರೆಸ್ ತರದಿಲ್ಲದೆ ಸಹ ಆಗ್ತಿತ್ತು. ಖಾಲಿ ಈ ಸರ್ತಿ ರೇನ್ಕೋಟ್ ತಂದರೆ ಸಾಕಿತ್ತೇನ. ಅಷ್ಟು ಮಳೆ ಮಾರೆ ಇಲ್ಲಿ, ಒಟ್ರಾಸಿ ಮಳೆ. ಅಂಕಲ್ಸ್ ಅವರ ರೇನ್ಕೋಟ್ ಔಟ್ಫಿಟ್ ಹಾಕಿ ಹೊರಟಿದ್ದಾರೆ. ಇನ್ನು ಶೂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಫೋನ್ ತೊಟ್ಟೆಯೊಳಗೆ ಹೋಗ್ತದೆ. ಅಂಕಲ್ ಹಾಕ್ತಾ ಇದ್ದಾರೆ ಬದನೆ. ಚಿಕ್ಕ ಚಿಕ್ಕ ಬದನೆ ಬೇಕು. ಚಿಕ್ಕ ಚಿಕ್ಕ ಬದನೆ ಹುಡುಕಿ 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 ಬೊಲ್ಲದಲ್ಲಿ ಎಲ್ಲ ಚಂಡಿ. ನಾವು ಎಲ್ಲ ಕಾಯಿಪಲ್ಯ ಎಲ್ಲ ಚಂಡಿ ನೋಡಿ. ಅರ್ಧ ಕಾಯಿಪಲ್ಯ ಹಾಳಾಗ್ತದೆ ಈ ಚಂಡಿಗೆ. ಇಳಿಸಾಗಿ ಖಾಲಿ ಕಾಯಿಪಲ್ಯ ಅಲ್ಲ, ನಾವು ಸಹ ಚಂಡಿ. ಎಂತ ಮಳೆ, ಎಂತ ಮಳೆ, ಒಟ್ರಾಸಿ. ತಕೊಂಡ್ರು ಬಾಜಿ ಎಲ್ಲ ತಕೊಂಡ್ರು. ಎಂತ ಗಾಳಿ ಮಾರೆ, ಎಂತ ಬೀನ್ಸ್ ಬೇಕು ಈ ಮಳೆಗೆ. ಬೀನ್ಸ್ ಬೇರೆ. ಮಾವಿನ ಹಣ್ಣು ಸಹ ಉಂಟು. ಎಷ್ಟು ಒಳ್ಳೆ ಉಂಟು ಗೊತ್ತಿಲ್ಲ. ಗುಜ್ಜ ಸೇತ್ತು, ಅಲ್ಲಿ ಗುಜ್ಜ ಸೇತ್ತು. ಅಲ್ಲಿ ಯಾರ ನನ್ನನ್ನು ಕರೀತಿದ್ದಾರೆ, ಸಬ್ಸ್ಕ್ರೈಬರ್ ಏನ. ಸಾರಿ ಬಾರಿಶಿನಿ ಇಲ್ಲೇ ಇವರ ಹತ್ರ ಬಾಕಿ. अंकल खाली बाजी तक कीले बाजी अच्छा किया आप याद किया, नहीं तो ढूंढना पड़ता था. अंकल मेले प्रांक ಮಾಡುವ. ಕೀ ಇಲ್ಲಿ ಉಂಟು, ಕೀ ಇಲ್ಲ ಇಲ್ಲ ಎಲ್ಲಿ ಹೋಯ್ತು ಅಂತ ಹೇಳುವ. ಹೋಗುವಾನಾ ಹೋಗುವಾನಾ? ನೀವೇನು ನಗಾಡುದು ಮಳೆಗೆ? ಎಂತ ನಂಗೆ ಗೊತ್ತಿಲ್ಲ. ಅಂಕಲ್ ಅಂಕಲ್ ಆ ಬಾಜಿದ ಅಂಗಡಿಯಲ್ಲಿ ಬಿಟ್ಟು ಬಂದಿದ್ದೀರಿ. ಅವನ ನಾನು ಕರೆದದ್ದು, ನಾನು ಸಬ್ಸ್ಕ್ರೈಬರ್ ಅಂತೇಳಿ ಓಡಿಕೊಂಡು ಹೋಗುದು. ನೋಡುವಾಗ ಕೀಗೆ ಕಗ್ಗೋದವ. ಹೌದು, ಇನ್ನು ಹೊರಡುದು. ವಿಡಿಯೋ ಕ್ಲಾರಿಟಿ ಎಷ್ಟು ಒಳ್ಳೆ ಉಂಟು ಗೊತ್ತಿಲ್ಲ. ನಾವು ಪೂಡಿ ತಗೊಳ್ಳಿಕ್ಕೆ ಬಂದೇವೆ, ಊರುದ ಅಂಗಡಿ. ಜೋರು ಮಳೆಗೆ ಪೋಡಿ ಪೋಡಿ ತಿನ್ನುವ. ವಡೆ ಉಂಟು, ಚಟ್ಟಂಬಡೆ ಉಂಟು, ಸಮೋಸ ಉಂಟು, ಹಾಗೂ ಈಗ ಇದು ಮಾಡ್ತಿದ್ದಾರೆ,
ಎಂತ ಈರುಳ್ಳಿ ಬಜೆ. ಬಿಸಿ ಬಿಸಿ ಮಳೆಗೆ ಕಾಯಿಸ್ತಾ ಇದ್ದಾರೆ. ಮನೆಗೆ ಹೋಗಿ ತೋರಿಸ್ತೇನೆ ಎಂತೆಲ್ಲ ತಗೊಂಡೆ ಅಂತೀನಿ. ನೀರು ದೋಸೆ ಸಹ ಉಂಟು ಇಲ್ಲಿ, ನೀರು ದೋಸೆ. ಇಲ್ಲಿ ಒಂದು ರಿಕ್ಷಾ ಮೇಲೆವೇ ಗಿಡ ಬಿದ್ದಿದೆ. ರಿಕ್ಷಾವನ್ನೇ ಬಿಟ್ಟು ಹೋಗಿದ್ದಾರೆ. ಇಲ್ಲಿ ರೇನ್ ಕೋಟ್ ಅಂಗಡಿ ಉಂಟು, ಆದರೆ ಅಷ್ಟು ಒಳ್ಳೆ ಅಲ್ಲ ಸ್ಟಾಕ್. ಬೇರೆ ಕಡೆ ನೋಡುವ ಕಿಯಾರನ್ಗೆ ರೇನ್ ಕೋಟ್. ನಾವು ಕಾಯ್ತಿದ್ದೇವೆ ಫ್ರೆಂಡ್ಸ್ ಪೋಡಿಗೆ. ಪಕೋಡ ಕಾಯ್ಲಿಕ್ಕೆ ಕಾಯ್ತಾ ಇದ್ದೇವೆ ಹೋಟೆಲಲ್ಲಿ. ಎಂತ ಮಳೆ ಅಂದರೆ ಒಟ್ರಾಸಿ ಮಳೆ, ಎಲ್ಲ ಕಡೆ ಮರ ಬಿದ್ದಿದೆ. ಅದೇ ಅಂಕಲ್ ಕಾಯ್ತಾ ಇದ್ದಾರೆ ಪಕೋಡಾಗೆ. ಒಟ್ರಾಸಿ ಮಳೆ ಬರ್ತಾ ಉಂಟು. ಇದು ಅಂಗಡಿದು ಹೆಸರಾಯ್ತಾ, ಹೋಟೆಲ್ ಮಣಿಕಂಠ. ಇದು ಮುಂಬೈದು ಫೇಮಸ್ ಸ್ಟುಡಿಯೋ. ಶೂಟಿಂಗ್ ಎಲ್ಲ ಇಲ್ಲಿ ನಡೀತದೆ. कौन सा अच्छा ये या ये 1 किलो अच्छा वाला डालो भाई प्लीज. हन्नू है, एक और छोटा डालो भाई. 100 ರೂಪಾಯಿ ಕುಕ್ಕುಗೆ. ಓ ದೇವರೇ, ಎಂತ ಹಾರ್ನ್ ಹಾಕ್ತಾರ. ಅಂಕಲ್ದು ಹಣ ಎಲ್ಲ ಚಂಡಿ. ಥ್ಯಾಂಕ್ ಯು. ಕುತ್ಕೊಳ್ಳುದಾ? ಮನೆಗೆ ಬಂದು ಫ್ರೆಶನ್ ಅಪ್ ಆಗಿ ಆಯಿತು. ಕಿಯಾರ ನಮ್ಮೊಟ್ಟಿಗೆ ಕೋಪ, ಮಾತಾಡ್ತಿಲ್ಲ, ನೆಟ್ವರ್ಕ್ ಇಲ್ಲ. ಅಂದರೆ ಬಿಟ್ಟು ಹೋದದಲ್ಲ, ಬಿಟ್ಟು ಹೋಗೋದು ಕೊಂಡೋಗೋದು ಎಲ್ಲಿಗೆ? ಇಲ್ಲಿ ಬೀನ್ಸಿಂದ ಹಿಡಿದು ಕಾಯಿಪಲ್ಯ ಸಹ ಚಂಡಿ, ನಾವು ಸಹ ಚಂಡಿ. ಹೇಸಲ್ ತಿನ್ನಿಸ್ತಾ ಇರ್ತಾಳೆ ಕಿಯಾರನಿಗೆ. ಈಗ ಎಂತೆಲ್ಲ ತಂದೆವು ತೋರಿಸ್ತೇನೆ. ಅಂದ್ರೆ ಪೋಡಿ ಎಕ್ಸ್ಪರ್ಟ್. ಓಪನ್ ಮಾಡಿ ನೋಡುವ. ಎಂತ ಇದು? ಈರುಳ್ಳಿ ಬಜ್ಜೆ ಬಿಸಿ ಉಂಟಾ? ಓ, ಮೆಣಸು ಸಹ ಕೊಟ್ಟಿದ್ದಾರೆ. ವೆರಿ ನೈಸ್. ಇಲ್ಲ, ನಾನು ತರ್ತೇನೆ. ಇದರಲ್ಲಿ ಎಂತ ಉಂಟು? ಮ್ಯಾಂಗ್ಳೂರ್ ಬನ್ಸ್. ಊರಿನವ್ರದೇ ಹೋಟೆಲ್, ಸೊ ಎಲ್ಲ ಊರ್ದು ಐಟಮ್ ಸಿಗ್ತದೆ. ಒಂದು ಚಟ್ನಿ. ಓ, ಚಟ್ನಿ ಕೊಟ್ಟಿದ್ದಾರೆ. ಮತ್ತೆ ಇದು ಒಂದು ಗಟ್ಟಿ ಚಟ್ನಿ, ಪುಡಿ ಚಟ್ನಿಯಾ? ಓಕೆ. ಮತ್ತೆ ಇದು ಎಲ್ಲರದ್ದು ಫೇವರೇಟ್. ಎಂತದು? ಹೇಳಿವಿ ನೋಡ. ಕೋನೆ ಹೇಳಿವಿ ನೋಡ. ಚಟ್ಟಂಬಡೆ. ಚಟ್ಟಂಬಡೆ ಸಹ ಬಂದಿದೆ. ನನ್ನ ಬುಡದಿ ಬಾರಿ ಖುಷಿ ನೋಡಿ ಅದಕ್ಕೆ. ಅವರ ಬುಡಿದಿಯ ಫೇವ್ರೇಟ್, ಆಂಟಿಯ ಫೇವ್ರೇಟ್ ಚಟ್ಟಂಬಡೆ. ಇನ್ನೊಂದು ಸಹ ಅದೆಂತ? ಅದೇ ಎಂತ? ಈರುಳ್ಳಿ ಬಜ್ಜೆ. ಈರುಳ್ಳಿ ಬಜ್ಜೆ 2 ಪ್ಲೇಟ್. 2 ಪ್ಲೇಟ್ ಈರುಳ್ಳಿ ಬಜ್ಜೆ. ಇದೀಗ ಬೇಡ. ಆಯ್ತು ಮಗ, ಆಯ್ತು. ಬೇಡ ಮಗ, ಬೇಡ. ಬಿಟ್ಟು ಬಿಡು ಮಗ. ಬೆಚ್ಚದಲ್ಲಿದ್ದಾಳೆ. ಮಳೆಗೆ ಪರ್ಫೆಕ್ಟ್ ಕಾಂಬಿನೇಷನ್. ಟು ಗುಡ್. ನನಗೆ ಈರುಳ್ಳಿ ಬಜ್ಜಿನೇ ಇಷ್ಟ ಬನ್ಸ್ಗಿಂತ. ಬನ್ಸ್ ಯಾಕಂದರೆ ನಾವು ಅಲ್ಲಿ ದುಬೈಲಿ ಸಹ ತಿಂತೇವೆ, ಊರಿನವ್ರದ್ದು ಹೋಟೆಲ್ ಉಂಟಲ್ಲ, ಅಲ್ಲಿ ಸಹ ತಿಂತೇವೆ. ಈರುಳ್ಳಿ ಬಜ್ಜಿ ಎಲ್ಲ ಅಷ್ಟು ಅಥೆಂಟಿಕ್ ಅಲ್ಲಿ ಸಿಗುದಿಲ್ಲ. ಇಲ್ಲಿ ಟು ಗುಡ್. ಎಷ್ಟಾಗ್ತದೆ ಅಷ್ಟು ಚಿಕ್ಕವಾದ ಬದನೆ ಸಿಕ್ಕಿದ್ರೆ ಉತ್ತಮ. ಅಷ್ಟು ಟೇಸ್ಟಿ ಈ ಎಂತ ಹೇಳುದಂಟಿ, ಅಷ್ಟು ಟೇಸ್ಟಿ ರೆಸಿಪಿ ಆಗ್ತದೆ. ಸೊ ಚಿಕ್ಕ ಬದನೆ ಸಿಕ್ಕಿದಷ್ಟು ಒಳ್ಳೆ. ಚಿಕ್ಕ ಬದನೆಯನ್ನು ಹೀಗೆ 4 ಸ್ಲೈಸ್ ಕಟ್ ಮಾಡಬೇಕು. ಕಡಲೆ ಬೀಜವನ್ನು ಒಳ್ಳೆ ರೋಸ್ಟ್ ಮಾಡಿದ್ದಾರೆ.
ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಮಿಕ್ಸಿ ಜಾರ್ಗೆ ಹಾಕಿದ್ದಾರೆ. ಈಗ ಒಳ್ಳೆ ರೀತಿಯಲ್ಲಿ ಸಣ್ಣ ಗ್ರೈಂಡ್ ಆಗಿದೆ. ಇನ್ನು ಇದನ್ನು ಬದಿಗೆ ಇಡುವ. ಇನ್ನು ಕಡಲೆ ಬೀಜವನ್ನು ಪೌಡರ್ ಮಾಡಿದ್ರೆ ಆಯ್ತು. ಈ ರೀತಿಯಲ್ಲಿ ಪೌಡರ್ ಮಾಡಿ ಆಯ್ತು ಕಡಲೆ ಬೀಜ ಸಹ. ಸೊ ಇದು ಎರಡು ರೆಡಿ ಮಾಡಿ ಸಪ್ರೇಟ್ ಇಟ್ಟರೆ ಆಯ್ತು. ಎಲ್ಲ ಬದನೆಗೆ ಹೀಗೆ ಫಿಲ್ಲಿಂಗ್ ಮಾಡಿ ಇಟ್ಟಿದ್ದಾರೆ. ಇನ್ನು ಮ್ಯಾರಿನೇಷನ್ ಮಾಡಲಿಕ್ಕಿಲ್ಲ, ಡೈರೆಕ್ಟ್ ಅಡಿಗೆ ಮಾಡಲಿಕ್ಕೆ ಸ್ಟಾರ್ಟ್. ಮುಚ್ಚಳ ಹಾಕಿ ಒಳ್ಳೆ ರೀತಿಯಲ್ಲಿ ಬೇಯಲಿಕ್ಕೆ ಬಿಡುವ. ಆಯ್ತು, ಕ್ವಿಕ್ ಆದ ಸ್ಟಫ್ಡ್ ಬ್ರಿಂಜಾಲ್ ರೆಸಿಪಿ ರೆಡಿ. ಎಲ್ಲ ಕಳೆಗೆ ಹೋಗಿದ್ದಾರೆ ಹಾಗೂ ಹೇಸಲ್ ಕೇರನ್ನು ಕಳೆ ಕೊಂಡೋಗಿದ್ದಾರೆ. ಇಡೀ ದಿನ ಮನೆಯಲ್ಲಿ ಅವಳು ಸಹ ಕಿಟ್ ಮಾಡ್ತಿದ್ಲು. ಸೊ ಆಡ್ಲಿಕ್ಕೆ ಕೊಂಡೋಗಿದ್ದಾರೆ ಕಳೆಗೆ. ಮಳೆ ಬರ್ತಾನೆ ಉಂಟು. ಹೀಗೆ ಒಂದು 2 ರೌಂಡ್ ಅವರ ಬಿಲ್ಡಿಂಗ್ದು ಕಳೆಗೆ ಇದು ಉಂಟು, ಸ್ವಿಂಗ್ ಉಂಟು, ಜುಲ್ಲ. ಸೊ ಅದರಲ್ಲಿ ಆಡ್ಲಿಕ್ಕೆ ಹೋಗಿದ್ದಾರೆ. ಇವಳು ಪ್ರ್ಯಾಂಕ್ ಮಾಡುದಂತೆ ಸ್ಯಾಮಿಗೆ. ಆಪಲ್ ಜ್ಯೂಸ್ ಅಂತ ಹೇಳಿ ಲಿಂಬೆ ಜ್ಯೂಸ್ ಕೊಟ್ಟದು. ಕಳ್ಳಿ ಆಪಲ್ ಜ್ಯೂಸ್ ಡ್ರಿಂಕ್ ಹಿಡಿ 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 ಕುಡಿ. ಹೇಗಂಟ ಪಿತ್ತ ಎಲ್ಲ ಹೋಗ್ತದೆ. ಸರಿ ಲಿಂಬೆ ಹಣ್ಣು ಹಾಗೂ ಉಪ್ಪು ಹಾಕಿದಾಳೆ. ಒಳ್ಳೆ ಕುಡಿ. ಮಧ್ಯಾಹ್ನ ಊಟಕ್ಕೆ ನಮಗೆ ರಸಮ್ ಹಾಗೂ ಸ್ಟಫ್ಡ್ ಬ್ರಿಂಜಾಲ್ ರೆಸಿಪಿಯನ್ನು ಆಲ್ರೆಡಿ ನಾನು ನನ್ನ ರೆಸಿಪಿ ಚಾನಲಲ್ಲಿ ಹಾಕಿದ್ದೇನೆ. ಯಾರೆಲ್ಲ ನೋಡಲಿಲ್ಲ ನೋಡಿ ಟ್ರೈ ಮಾಡಿಕಂತೂ ಮರಿಬೇಡಿ. ಹಾಕಿಸಿದ್ದೀವಿ ಅವಳಿಗೆ. ತೋರಿಸು ಪಿಜ್ಜಿಗೆ. ಗುಲಾಬಿ ಸಾಡಿ ಅಣಿ ಲಾಡಿ ಲಾಡಲಾಯಿ ಇಸಿಕೆಜಿ ಆಯ್ತಲ್ಲ ಕಡಿ. ಅಲ್ಲೇ ಒಂದು ಸ್ಟೆಪ್ ಹಾಕಿ ಬಿಟ್ಲು. ಊಟಗೆ ರಸಮ್, ರೈಸ್ ಹಾಗೂ ಇದು ರೆಸಿಪಿ ನಾನು ಹಾಕಿದ್ದೇನೆ ಆಲ್ರೆಡಿ ಮಿಸ್ಸಸ್ ಕುಂದ ರೆಸಿಪಿ ಚಾನಲಲ್ಲಿ ನೋಡಿ. ಇದು ಬದನೆದು ಸ್ಪೆಷಲ್ ಡಿಶ್ ಆಯಿತಾ. ಮಟನ್ ಚಾಪ್ಸ್ ಇದು ಹಾಗೂ ಇದು ಚಿಕನ್ ಗ್ರೇವಿ. ಊಟ ಮಾಡುವ. ಅಜ್ಜಿ ಸಹ ಕೂತಿದ್ದಾರೆ. ಟೂ ಗುಡ್. ರಸಮ್ ರೆಸಿಪಿ ಸಹ ಹಾಕ್ತೇನೆ ನಾನು, ಟ್ರೈ ಮಾಡಿ. ಟೂ ಗುಡ್, ಭಾರಿ ಒಳ್ಳೆ ಆಗಿದೆ. ಮಾವಿನ ಹಣ್ಣು ತಂದದ್ದು ಕಟ್ ಮಾಡಿದ್ದೇನೆ, ನೋಡುವ ಟೇಸ್ಟ್ ನೋಡುವ. ಒಳ್ಳುಂಟು, ಅಷ್ಟು ಸ್ವೀಟ್ಸ್ ಎಲ್ಲ, ಬಟ್ ಓಕೆ. ನಮಗೆ ಇದೇ ಅಮೃತ ದುಬೈಯಿಂದ ಬಂದವ್ರಿಗೆ. ಅಲ್ಲೆಲ್ಲ ಚಪ್ಪೆ, ಇಲ್ಲಿ ಓಕೆ. ಆದರೆ ಇನ್ನೂ ಸಹ ಸ್ವೀಟ್ ಇತ್ತಂತ. ಈಗ ಮಳೆ ಬಿದ್ದ ಮೇಲೆ ಸ್ವಲ್ಪ ಚಪ್ಪೆ ಆಗಿದೆ, ಬಟ್ ಓಕೆ, ನಾಟ್ ಬ್ಯಾಡ್. ನಮಗೆ ಅಲ್ಲಿಂದ ಬಂದವ್ರಿಗೆ ಇದೆ ಅಮೃತ. ಹೇಳಿ ನೋಡಿ, ಕುಕ್ಕು ತಿನ್ನುವ ಸ್ಟೈಲ್. ಇಡೀ ಮುಸುಂಟಲ್ಲಿ ಕುಕ್ಕು ಉಂಟು. ತಿನ್ನು ನಾಳೆ ಇಲ್ಲಿಂದ ಹೊರಡುದು ಮಂಗಳೂರಿಗೆ. ಅದಕ್ಕೆ ನನಗೆ ಮಳೆಗೆ ಚಪ್ಪಲ್ ಇಲ್ಲ, ಚಪ್ಪಲ್ ತರಲಿಕ್ಕೆ ಹೋಗುದು. ಯಾವ್ದಾದ್ರು ಸಹ ಒಂದು ರೇನಿ ವೇರ್ ಒಳ್ಳೆ ಗ್ರಿಪ್ ಇದ್ದದ್ದು ತಗೊಳ್ಬೇಕು. ಇಲ್ಲದ್ರೆ ಪೆಲಕೈ ಬಿದ್ದಾಗಿ ಡಮ್ಮ ಬಿದ್ರೆ ಕಷ್ಟ ಉಂಟು. ಮತ್ತೆ ಬೇರೆಯವರ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಬರಬೇಕು. ಇನ್ನು ಸಹ ಮಳೆ ಬರ್ತಾನೆ ಉಂಟು. ನೇಚರ್ಗೆ ಹೇಳಲಿಕ್ಕೆ ಆಗ್ತದಾ? ಯಾವಾಗ ಬೀಳ್ತದಂತಿಲ್ಲ, ಬೀಳ್ತದೆ ಎಂತ ಆಗ್ತದೆ. ಈಗ ಗಾಳಿ ಉಂಟು ನೋಡು ಮೇಲೆ. ಹೌದಲ್ಲ, ನೋಡು ಗಿಡ ಎಲ್ಲ ಹೇಗೆ ಚಂದ ಕಾಣ್ತದೆ ಎರಡು ಕಡೆ ಅಲ್ಸ ಮರ. ಇಲ್ಲೆಲ್ಲ ಕಟ್ ಮಾಡಿದೆ, ಬಿದ್ದದಲ್ಲ. ಫ್ರೂಟ್ ಶಾಪ್ ಇಲ್ಲ, ಬಿದ್ದಿದೆ ನೋಡು. ಇದು ನ್ಯಾಚುರಲ್ ಅಲ್ಲ. ಅಲ್ಲಿ ನಿನ್ನೆ ರಾತ್ರಿ ಇಲ್ಲಿ ಬಂದದ್ದು ನಾವು ನ್ಯಾಚುರಲ್ಸ್. ಅಲ್ಲಿ ಎಲ್ಲಿ ನ್ಯಾಚುರಲ್? ವ್ಯಾಲಿ ಇದ್ದ ನ್ಯಾಚುರಲ್. ಹೌದಲ್ಲಿ ಬಂದದ್ದು ನಾವು. ನಾಯಿ ಉಂಟ ಇನ್ನೇದು ಅವನಿಗೆ ಎಂತ ಅವಸ್ಥೆ ಮಾರಿ. ಮನುಷ್ಯರಿಗಿಂತ ಜಾಸ್ತಿ ಐಸ್ ಕ್ರೀಮ್ ನಾಯಿ ತಿಂತ ಉಂಟು. ಅಲ್ಲ, ಅವಸ ಒಂದು ಹಾಕುದೊಂದು ಲಿಮಿಟ್ ಬೇಕು. ಹಾಕ್ತಾ ಇದ್ದಾನೆ ಕುರ್ತೆಲಾಗೆ. ದಿಸ್ ಇಸ್ ಹಿರನಂದಾನಿ. And it's a very, ಇದು ಬಾರಿ ಫೇಮಸ್ ಪ್ಲೇಸ್ ಪವೈದು ಹಿರನಂದಾನಿ. ಆತರ ಈಗ ಹೇಗೆ ಕನ್ಸ್ಟ್ರಕ್ಷನ್ ಎಲ್ಲ ತುಂಬಾ ಸ್ಟ್ರಾಂಗ್. ಅದಕ್ಕೆ ಇದು ಪ್ಲೇಸ್ ಫೇಮಸ್. ಸ್ವಲ್ಪ And ಎಕ್ಸ್ಪೆನ್ಸಿವ್ ಸರ್. ಮತ್ತೆ ಮಾತ್ರ ಎಕ್ಸ್ಪೆನ್ಸಿವ್, ಬಾರಿ ಎಕ್ಸ್ಪೆನ್ಸಿವ್ ಏರಿಯಾ. ಇಟ್ಸ್ ನಾಟ್ ದಟ್ ಚೀಪ್. ಚಾನ್ ಬಾಯ್ ನಡುವಲ್ಲೇ ನಿಲ್ಲಿಸಿದ್ದಾರೆ. cleanliness and all the ಬಾರಿ ನೀಟ್ ಅಲ್ಲ. neat.
ಓ ಸೆಲೆಬ್ರಿಟೀಸ್ ಇಲ್ಲಿ ಇರ್ತಾರಲ್ಲ. ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ JCB ಅಲ್ಲಿ ಎಲ್ಲ ಕಚ್ಚಡ ಟ್ರಾಫಿಕ್ ಜಾಮ್ ಮಾಡಿ ಕ್ಲೀನ್ ಮಾಡಿದ್ದೇವೆ. ಕ್ರಿಶ್ಚಿಯನ್ ಜಾತಿಯವರಿಗೆ ಇವರಿಗೆ ಸ್ವಯ ಉಂಟ, ಕ್ಲೀನ್ ಮಾಡ್ತಾ ಇದ್ದಾರೆ. ನೀವು ಈಚೆ ಬಂದಿರ ಅಂಕಲ್, ಎಷ್ಟು ದೊಡ್ಡ ಪಿಲ್ಲರ್ಸ್ ನೋಡಿ. ಮೇಲೆ ಮೆಟ್ರೋ ಲೈನ್ ಸ್ಟಾರ್ಟ್ ಆಗಲಿಲ್ಲ ಈಗ. ಇದು ಸ್ಟಾರ್ಟ್ ಆಗಿಲ್ಲವಾ? ಇದು ಯಾವ ಜಾಗ? ಘಾಟ್ಕೋಪರ್. ಇದು ಕೊಡೆ ಎಲ್ಲ ಗಟ್ಟಿ. ಇವರದು ಕೊಡೆಯೂ ಎಲ್ಲ ಹಿಂಗೆ ಆಗಿದೆ ಮಳೆಗೆ. ನಾನ್ ಡೇ ಟು ಡೇ ತಂದದ್ದು ಕೊಡೆ, ನನ್ನ ಕೊಡೆ ಹಾರಿ ಹೋಗ್ಬೋದೇನ? ನಾನು ತಂದಿದ್ದೇನೆ, ಹಾರಿ ಹೋಗ್ಬೋದು. ಅಲ್ಲಿದವ್ರಿಗೆ ಗೊತ್ತಿಲ್ಲ ಅಲ್ಲ ಎಷ್ಟು ಗಟ್ಟಿ ಗಾಳಿ ಉಂಟು ಇಲ್ಲಿ ಅಂತೇಳಿ. ಸಿಟಿ ಮಾಲಿಗೆ ಬಂದಿದ್ದೇವೆ. ಮೀನಾ ಬಜಾರ್ ಬ್ರ್ಯಾಂಡ್, ಇದು ದುಬೈಯಲ್ಲಿ ಉಂಟು. ಮೀನಾ ಬಜಾರ್. ಕಿಯಾರ ನಿಂಗೆಂತ ಮಗ ಸೀರೆ ಅಲ್ಲ, ನಾನು ತೆಗೆದು ಕೊಡ್ತೇನೆ ಬಾ. ಅವಳಿಗೆ ಸೀರೆ ಬೇಕಂತೆ. ಬೈ 2 ಪೇ 4000. ಒಳ್ಳೆ ಬ್ರ್ಯಾಂಡ್ ಉಂಟು ಇಲ್ಲಿ. ನನಗೆ ಒಂದು ಹಾಲಲ್ಲಿ ಹಾಕಿ ಕುಡಿಲಿಕ್ಕೆ ಇದು ತಗೊಂಡೆ. ಮಿಲೆಟ್ ಚೊಕೋ ಕ್ರಂಚ್ ಹಾಲಲ್ಲಿ ಹಾಕಿ ಕುಡಿಲಿಕ್ಕೆ. ಫಸ್ಟ್ ಟೈಮ್ ಅವಳು ಟ್ರೈ ಮಾಡೋದು. ನೋಡ್ತೇನೆ ಅವಳಿಗೆ ಇಷ್ಟ ಆದರೆ ಮತ್ತೆ ಇದು ಹೋಗುವಾಗ ತಗೊಂಡು ಹೋಗ್ತೇನೆ ಇನ್ನು ಸಹ. ವಾಟ್ ಯು ಸೇ? ಇಲ್ಲಿ ಐಸ್ ಕ್ರೀಮ್ಗೆ ತಂದರೆ ಅಂಕಲ್ ಕಿಯಾರನ್ನು. ಹೋಲ್ಡ್ ಕೊಡ್ತಾರೆ ಮಗ ಐಸ್ ಕ್ರೀಮ್. ಹೋಗು ನಿಲ್ಲು, ಇಲ್ಲಿ ಬಾ ಯು ಹ್ಯಾವ್ ಟು ಸ್ಟ್ಯಾಂಡ್ ಹಿಯರ್. ಗಟ್ಟಿ ಹಿಡಿ ಮಗ, ಅವನ ಕೋಲನ ಹಿಡಿ. ಅವಳಿಗೆ ಬೆಚ್ಚಾಯ್ತು. ಅದ ಬಂದ ಆಡುದು ಕಿಯ ಆಡುದು, ಕೋಪ ಮಾಡ್ಬೇಡ, ಆಡುದು. ಹೋಗು ನೀನ್ ಸರಿ, ಕೋಲ್ ಹಿಡಿ. ಬಿಟ್ಬೇಡ ಅವನವನು, ಬಿಟ್ಬೇಡ ಮಗ. ಕೈ ಎಳೆದು ಬಿಡು. ಶೇಖರ್ ಕೊಡು, ಶೇಖರ್. ಈ ವರ್ಷ ಜಾಸ್ತಿ ಆಡಿಸಿದ್ದಾರೆ. ವಾಟ್ ಯು ಸೇ? ಥ್ಯಾಂಕ್ ಯು. ಹೇಗೆ ಉಂಟು? ಒಂದು ಕೋನ್ ಐಸ್ ಕ್ರೀಮ್ಗೆ 349 ರುಪೀಸ್. ಅಂದರೆ ಅವ್ರು ಆಡಿಸ್ತಾರಲ್ಲ, ಆಡಿಸುವ ರೇಟ್ ಸಹ ಹಾಕ್ತಾರೆ. ಸೊ ಟೋಟಲ್ ಆಗಿ ಒಂದು ಕೋನಿಗೆ 349 ರೂಪಾಯಿ. ಎಷ್ಟು ಚಿಪ್ಸ್ ಪ್ಯಾಕೆಟ್ ಉಂಟು ನೋಡಿ. ಇದೆಲ್ಲ ಗೇಮಿಂಗ್ ಝೋನ್. ಗೇಮ್ ಝೋನ್ಗೆ ಬಂದಿದ್ದೇವೆ. ಅಲ್ಲಿ ಹೋಗು. ಆಯ್ತು, ಅಜ್ಜು ಸತ್ರ ಹೋಗು. ಇವತ್ತು ನವೀನ್ ಅಂಕಲ್ ಮಕ್ಕಳನ್ನು ತಗೊಂಡು ಪ್ಲೇ ಝೋನ್ಗೆ ಬಂದಿದ್ದಾರೆ, ಎಲ್ಲರನ್ನು ಸಹ ಆಡಿಸ್ಲಿಕ್ಕೆ. ಕಿಯಾರ ಆಡ್ತಾ ಇದ್ದಾಳೆ. ಇದು ಸಿಕ್ಕಿತ್ತು, ಒಂದು ಗಿಫ್ಟ್ ಸಿಕ್ಕಿತ್ತು. ಎಷ್ಟು ಅಂಕ? ಎಂತ ಇದು? ಒಂದು ಗಿಫ್ಟ್ ಬಂತು, ಅಯನ್ ಮ್ಯಾನ್. ತುಂಬ ಅಟ್ರಾಕ್ಟಿವ್ ಹಾಗೂ ಮಕ್ಕಳನ್ನು ಸೆಳೆಯುವ ರೀತಿಯಲ್ಲಿ ಮೆಷಿನ್ಸ್ ಎಲ್ಲ ಉಂಟಾಯ್ತಾ. ಮೆಷಿನ್ಸ್ ನೋಡಿದ್ರೆ ಸಾಕು ಮಕ್ಕಳು ನಮ್ಮ ಕೈ ಬಿಟ್ಟು ಆ ಮೆಷಿನ್ಗೆ ಅಂಟು ನಿಲ್ತಾರೆ. ಇಬ್ಬರು ಸಹ ಬೈಕಲ್ಲಿ ಹೋಗ್ತಿದ್ದಾರೆ ದುಬೈಗೆ. ನಾನು ಚಿಕ್ಕ ಇರುವಾಗ ನೇಬರ್ದು ಮನೆಯಲ್ಲಿಯಾ, ಜಾಲಿಯಲ್ಲಿಯಾ, ಇಲ್ಲದೆ ಗ್ರೌಂಡಲ್ಲಿ ಆಡಿಕೊಂಡಿದ್ದೆ. ಈಗದು ಮಕ್ಕಳಿಗೆಲ್ಲ ಎಲ್ಲಿ ಹೋಗ್ಬೇಕಂತಲಿಲ್ಲ, ಮೆಷಿನಲ್ಲಿ ಕೂತ್ರೆ ಆಯ್ತು, ಅವರ ಆಟ ಮುಗ್ದು ಬಿಡ್ತದೆ. ಯಾರ ಯಾವತ್ತು ಹೇಳ್ತಾಳೆ, ಮಮ್ಮ ATM ಕಾರ್ಡನ್ನು ಸ್ವೈಪ್ ಮಾಡಿ ಅವಳಿಗೆ ಏನು ಗೊತ್ತು ಸ್ವೈಪ್ ಮಾಡಿದ ಹಣ ಎಲ್ಲಿಂದ ಬರ್ತದೆ ಅಂತೇಳಿ. ಅವ್ರು ನೆನೆಸ್ತಾರೆ ಕಾರ್ಡಲ್ಲಿ ಹಣ ಬರ್ತಾನೇ ಇರ್ತದೆ ಅಂತೇಳಿ, ಆದರೆ ಎಲ್ಲಿಂದ ಬರ್ತದೆ ಅವರಿಗೆ ಗೊತ್ತಿಲ್ಲ. ಈ ಗೇಮ್ ಝೋನ್ ಸಹ ಲಾಸ್ಟ್ ಟೈಮ್ ನಾನು ಬರುವಾಗ 20 ರೂಪೀಸ್ 25 ರೂಪೀಸಲ್ಲಿ ಇತ್ತಾಯ್ತಾ ಗೇಮ್ಸ್ ಎಲ್ಲ. ಒಂದೊಂದು ಗೇಮ್ಸಿಗೆ ಅಷ್ಟೇ ಇದ್ದದು.
ಈ ಸರ್ತಿ ಬರುವಾಗ ಜಸ್ಟ್ 130 ರುಪೀಸ್, 150 ರುಪೀಸ್, 80 ರುಪೀಸ್, 100 ರುಪೀಸ್ ಎಲ್ಲದಕ್ಕೆ 3 ಪಟ್ಟು ರೇಟ್ ಜಾಸ್ತಿ ಆಗಿದೆ. ಈ ಕಾರ್ ದೊಡ್ಡ ಮಕ್ಕಳಿಗೆ ಬಿಡ್ಲಿಕ್ಕೆ, ಆದ್ರೆ ಇವಳ ಹಠ ನಂಗೆ ಒಂದು ಬಿಡಬೇಕು ಅಂತೇಳಿ. ಅದಕ್ಕೆ ಇವಳನ್ನು ಸಮಾಧಾನ ಮಾಡ್ಲಿಕ್ಕೆ ಹೇಸಲ್ ಅವಳ ಕಾಲಲ್ಲಿ ಕುತ್ಕೊಳಿಸಿ ಮೇನ್ ಗಾಡಿ ಬಿಡುದು ಹೇಸಲ್, ಅಂದ್ರೆ ಇವಳು ಸೇಮ ದಡ್ಡೆ ತಿರುಗಿಸಿದಾಗೆ ತಿರುಗಿಸ್ತಾ ಇದ್ದಾಳೆ. ದುಬೈಯಿಂದ ಹಾಕಿ ಬಂದ ಬ್ಯಾಗ್ಸ್ ಇಲ್ಲಿ ಉಂಟು, ಎಷ್ಟೇ ಕದ ಗೊತ್ತಿಲ್ಲ ಆದ್ರೆ ಇಲ್ಲಿ ಉಂಟು. ಬಾಲ್ ಇಲ್ಲ ಬೇಡ, ವೇಟ್, ಲೆಟ್ಸ್ ಸಿ, ವೇಟ್. ವಿ ಕೆನಾಟ್ ಬೈ ಪಾಯಿಂಟ್ಸ್ ನೋಡ್ಬೇಕಲ್ಲ, ಪಾಯಿಂಟ್ಸ್ 460 ಖಾಲಿ ಇರುವುದು. ಸೊ ಅದಕ್ಕೆ ತಕ್ಕ ವಿ ಹ್ಯಾವ್ ಟು ಬೈ. ಓಕೆ, ಕಮ್. ಮಸಾಲಾ ಸ್ವೀಟ್ ಕಾರ್ನ್ ತಿನ್ನಿಗೆ ಬಂದೇವೆ. ಕೆಳಗೆ ಹಾಕ್ಬೇಡ, ಗಟ್ಟಿ ಹಿಡಿ. ಕೊಡ್ತಾರೆ ಸ್ಪೂನ್ ಕೊಡ್ತಾರೆ. ಗಟ್ಟಿ ಹಿಡಿ ಮಗ, ಗಟ್ಟಿ ಹಿಡಿ. ಓಕೆ, ಒಂದು ವೆಟ್ ವೈಪ್ಸ್ ಹಾಗೂ ಒಂದು ಫುಟ್ವೇರ್ ತಗೊಂಡೆ ಮಳೆಗೆ ಹಾಕಲಿಕ್ಕೆ. ಸೂಶಿ ತಿನ್ನಲಿಕ್ಕೆ ಈ ರೆಸ್ಟೋರೆಂಟ್ಗೆ ಬಂದಿದ್ದೇವೆ. ಆರ್ಡರ್ ಮಾಡೋದು ಅಂಕಲ್, ನೋಡುದು ನಾವು ಅಂತ ಉಂಟು ನೋಡು. ನೋಡುವ ಎಂತ ಆರ್ಡರ್ ಮಾಡ್ತಾರೆ ನೋಡುವ. ಅಂಕಲ್ ಆರ್ಡರ್ ಮಾಡ್ತಾ ಇದ್ದಾರೆ. ಅಂಕಲ್ ಆರ್ಡರ್ ಮಾಡಿದೆಲ್ಲ ಬಂತು, ಇನ್ನು ಅವರು ಎಕ್ಸ್ಪ್ಲೇನ್ ಮಾಡಬೇಕು. ಎಲ್ಲ ನಾನ್ ವೆಜ್ ಅಲ್ಲ, ಎಲ್ಲ ನಾನ್ ವೆಜ್. ಹಾಗೂ ಇದೆಂತ ಪ್ರಾನ್ಸ್ ನೂಡಲ್ಸ್. ಬಾಬು ಗುಡ್. ಗುಡ್. ಅಲ್ಲಿ ತಿಂದು ಒಳ್ಳೆ ಉಂಟಲ್ಲ, ನೀವು ಬಂದಾಗ ನಾವು ತಿಂದಿದ್ದೇವೆ. ಅಲ್ಲಿ ತಿಂದು ಒಳ್ಳೆ ಉಂಟು. ದಟ್ ಇಸ್ ನಾಟ್ ಟ್ರೂ. ಫ್ರೆಶ್ ಆಗಿ ಮಾಡಿ ಕೊಟ್ಟದ್ರಿಂದ ಒಳ್ಳೆ ಉಂಟು, ವೆರಿ ಟೇಸ್ಟಿ. ತನಕ ಸ್ಯಾಲ್ಮನ್ ಮೀನ್ದು ಮೊಟ್ಟೆ ಮೇಲೆ ಎಷ್ಟು ಒಳ್ಳೆ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಟೂ ಗುಡ್, ಎಲ್ಲ ಭಾರಿ ಒಳ್ಳೆ ಇತ್ತು. ಇದೆಂತ ಅಂಕಲ್? ಇದು ಬಿಲ್, ಟೋಟಲ್ ಬಿಲ್ 4000. ರೆಸ್ಟೋರೆಂಟ್ ನೇಮ್. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ವನಿತಾರವರ ಬರ್ಡೇ 26 ಜುಲೈಗೆ. ಹ್ಯಾಪಿ ಬರ್ಡೇ ವನಿತಾರವರೇ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ತಿಲಕ್ರವರ ಬರ್ಡೇ 15ಗೆ. ಹ್ಯಾಪಿ ಬರ್ಡೇ ತಿಲಕ್ರವರೇ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಕ್ಯಾರ ಹಾಡು ಮಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಸಾರಿ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ಆಲ್. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಹೈಪ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊತ್ತಿಗೆ ಟೇಕ್ ಕೇರ್, ಬೈ ಬಾಯ್.